ನಮಸ್ಕಾರ. ಯಾವ ರೀತಿ ವಿಡಿಯೋ ಶುರು ಮಾಡ್ಲಿ? ಪ್ರತಿನಿತ್ಯ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತ ಅನ್ಕೊಂಡೇ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ. ಅಪರೂಪಕ್ಕೆ ನಾನು ಯಾವಾಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತೀನಿ, ಅವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿರುತ್ತೆ. ಇವತ್ತು ರಾಗ ಆಡ್ತಾ ಇದ್ದೀನಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಇವತ್ತು ಸಹ ಏರಿಕೆ ಆಗಿದೆ ಅಂತ ಹೇಳಿ ನಾನ್ ಸ್ಟಾಪ್ ಈ ಚಿನ್ನದ ಬೆಲೆನ ಮಾತ್ರ ನಾವು ನಿಲ್ಸೋದಿಕ್ ಆಗೋದಿಲ್ಲ. ಚಿನ್ನ ಖರೀದಿ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಅನ್ನೋಷ್ಟು ಮಟ್ಟಕ್ಕೆ ಆಗೋಗ್ಬಿಡಿದೆ. 24 ಕ್ಯಾರೆಟ್ ಚಿನ್ನ ನೋಡಿದ್ರೆ 9,000 ಆಗಿದೆ. ಇವಾಗ ಒಂದು 22 ಕ್ಯಾರೆಟ್ ಚಿನ್ನನು 9,500 ಹೋಗ್ಬಿಟ್ರೆ ಇನ್ನ ಹಬ್ಬಕ್ಕೂ ಇಲ್ಲ, ಮದ್ವೆಗೂ ಇಲ್ಲ, ಎಲ್ಲರೂ ಡೂಪ್ಲಿಕೇಟ್ ಸರಾನ 1 ಗ್ರಾಮ್ ಚಿನ್ನ ಹಾಕೊಂಡು ಜೈ ಅನ್ಸುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಸೊ ಚಿನ್ನದ ಬೆಲೆ ಇವತ್ತು ಯಥಾಸ್ಥಿತಿ ಏರಿಕೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಹೇಳ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 22 ಕ್ಯಾರೆಟ್ ಚಿನ್ನ ಕರ್ನಾಟಕದಲ್ಲಿ 1 ಗ್ರಾಮ್ಗೆ 8,365 ರೂಪಾಯಿ, ನೆನ್ನೆ 8,325 ರೂಪಾಯಿ. 10 ಗ್ರಾಮಿನ ಚಿನ್ನ 83,650, ನೆನ್ನೆ 83,250. ನೆನ್ನೆಗೂ ಇವತ್ಗೂ 40 ರೂಪಾಯಿ ಜಾಸ್ತಿ ಆಯ್ತು. 400 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ನೆನ್ನೆ ಸಹ 40 ರೂಪಾಯಿ ಜಾಸ್ತಿ ಆಗಿತ್ತು, ಅಂದ್ರೆ 400 ರೂಪಾಯಿ ನಿಮ್ಗೆ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ನೆನ್ನೆನೂ ಜಾಸ್ತಿ ಆಗಿದೆ, ಇವತ್ತು ಸಹ ಜಾಸ್ತಿ ಆಗಿದೆ. 24 ಕ್ಯಾರೆಟ್ ಚಿನ್ನ ನಿಮ್ಗೆ ಇವತ್ತು ಆಲ್ಮೋಸ್ಟ್ ನಿಮಗೆ 1 ಗ್ರಾಮ್ಗೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ ನಿಮ್ಗೆ 8,783 ರೂಪಾಯಿ ಆಗಿದೆ. ನಿನ್ನೆ 8,741 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 87,830, ನಿನ್ನೆ 87,410. ಇದ್ರಲ್ಲೂ ಸಹ ನಿಮಗೆ ಇವಾಗ 42 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 420 ರೂಪಾಯಿ ಜಾಸ್ತಿ ಆಗಿದೆ. ನಿನ್ನೆನು ಸೇಮ್ ಪ್ರೈಸ್ ಇನ್ಕ್ರೀಸ್ ಆಯ್ತು, ಇವತ್ತು ಸಹ ಸೇಮ್ ಪ್ರೈಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ ಚಿನ್ನದ ಬೆಲೆ. ಸೊ ನೆಕ್ಸ್ಟ್ 18 ಕ್ಯಾರೆಟ್ ಚಿನ್ನ ನೋಡೋಣ. ಇವತ್ತು 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 6,783 ರೂಪಾಯಿ, ನಿನ್ನೆ 6,750 ರೂಪಾಯಿ. 10 ಗ್ರಾಮಿನ ಚಿನ್ನ 67,830, ನಿನ್ನೆ 67,500. ನಿನ್ನೆಗೂ ಇವತ್ತಿಗೂ 33 ರೂಪಾಯಿ ಜಾಸ್ತಿ ಆಯ್ತು. 330 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಸೊ ಯಾಕೋ ನಮ್ ಚಿನ್ನದ ಬೆಲೆ ಇಳಿಯಲ್ಲ, ನಾವು ಚಿನ್ನನ ಖರೀದಿ ಮಾಡುವಂತ ಪರಿಸ್ಥಿತಿನೂ ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಬೆಳ್ಳಿಯ ದರ ಸಹ ಇವತ್ತು ಏರಿಕೆ ಆಗಿದೆ. 114 ರೂಪಾಯಿ 1 ಗ್ರಾಮಿನ ಬೆಳ್ಳಿ ಆಗಿದೆ. 113 ರೂಪಾಯಿ ಇತ್ತು, ಇವತ್ತು 114 ರೂಪಾಯಿ ಇವತ್ತು ಬೆಳ್ಳಿಯ ದರ ಆಗಿರುವಂತದ್ದು. ಸೊ ಎರಡೂ ಸಹ ಇನ್ಕ್ರೀಸ್ ಆಗಿದೆ, ಚಿನ್ನ ಹಾಗೂ ಬೆಳ್ಳಿಯ ದರ. ಸೊ ಚಿನ್ನ ಬೆಳ್ಳಿ ಯಾವುದು ಕೈಗೆ ಎಟ್ಕೊಳ್ಳದೆ ಇರುವಂತ ಒಂದು ಪರಿಸ್ಥಿತಿ. 1,14,000 ರೂಪಾಯಿ ನಿಮ್ಗೆ 1 ಕೆಜಿಯ ಬೆಳ್ಳಿ ದರ ಆಗುತ್ತೆ ಇವಾಗ. ಮಾರ್ಕೆಟ್ ವ್ಯಾಲ್ಯೂ GST ಮೇಕಿಂಗ್ ವೇಸ್ಟೇಜ್ ಎಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ಪ್ರೈಸ್. ಸೊ ಏನಪ್ಪಾ ಇದು, ಈ ತರ ಪ್ರೈಸ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಹೇಳಿ? ಬಡವ್ರ ಮನೆಯವ್ರು ಏನ್ ಮಾಡ್ಬೇಕು? ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡ್ಬೇಕು? ಸಾವುಕಾರ ಮಂದಿ ಹತ್ರ ದುಡ್ಡಿರುತ್ತೆ, ತಗೋತಾರೆ. ನಮ್ಮಂತವ್ರು ಎಲ್ಲಿ ಹೋಗ್ಬೇಕು? ಚಿನ್ನ ಹಾಕೋಬೇಕು ಅಂದ್ರೆ 1,000 ಸತಿ ಯೋಚನೆ ಮಾಡ್ಬೇಕು. ಸರಿ, ಚಿನ್ನ ತಗೊಳ್ಳೋಣ ಅಂದ್ರೆ ಈ ಕಳ್ರ ಕಾಟ ಬೇರೆ, ಅದನ್ನ ಹಾಕೊಂಡು ನಾವು ಸಿಟಿಯಲ್ಲೂ ಓಡಾಡಕ್ಕಾಗಲ್ಲ ಅಥವಾ ಹಳ್ಳಿಗಳಲ್ಲೂ ಓಡಾಡಕ್ಕಾಗಲ್ಲ. ಎಲ್ಲಿ ಹೆಂಗೆ ಅಂದ್ರೆ ನೋಡಿ, ಇವಾಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಇವಾಗ ಕಳ್ತನಗಳು ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ಈ ರೀತಿ ಎಲ್ಲಾನು ಪ್ರಾಬ್ಲಮ್ ಇದೆ. ಸೊ ಎನಿವೇಸ್, ಚಿನ್ನದ ಬೆಲೆ ಜಾಸ್ತಿ ಆಗಿರುವಂತದ್ದು ಇವತ್ತು ಕಾಣಿಸಿದೆ. ನೆನೆ 40, ಇವತ್ತು 40, ಆಲ್ಮೋಸ್ಟ್ 800 ರೂಪಾಯಿ 2 ದಿನದಲ್ಲಿ ಆಗಿರುವಂತ ಪ್ರೈಸ್ ಏರಿಕೆ. ಸೊ ನಿಮ್ಮ ಅಭಿಪ್ರಾಯ ಏನೋ? ಬೇಜಾರಾಗಿದೆ ಅನ್ನೋದು ಗೊತ್ತು, ಆದ್ರೂ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.